ತ್ರಿಭುವನಕ್ಕೆ ಮಿಗಿಲ ನಿಪ ವೈ ಭವಾನಿ ಮೂಲಗೊಂಡು ಆ ಆ ಮಂತ್ರಿ ಸೈನಾಧೀಶರೇ ತ್ರಿಭುವನಕ್ಕೆ ವೈಭವದಿ ಸುರಪತಿಗೆ ಯಾರು ಸಾಟಿ ಮಂತ್ರಿ ಸೈನಾಧೀಶರೇ ಯಾರು ಸಾಟಿ ಜಗದಲ್ಲಿ ಯಾರು ಸಾಟಿ ಯಾರು ಸಾಟಿ ಮಂತ್ರಿ ಸೈನಾಧೀಶರೇ ಮಿಗಿಲಿನ ಸರ್ಪ ಕಳಚತ್ತುಗಳ ರಂಗೆ ಬರೆ ಮಿಗಿಲಿನ ಸರ್ಪ ಕಳಚತ್ತುಗಳ ರಂಗೆ ಬರೆ ಅಡಿಯನ್ನು ಮೆಟ್ಟಿ ನಡೆಯುವ ಜಗವ ಅಡಿಯನ್ನು ಮೆಟ್ಟಿ ನಡೆಯುವ ಜಗವ ವೇದ ವೇದಗಳ ಖಂಡಿಸಿ ಬಿಡುತ್ತೆ ಯಾರು ಸೋಡಿಯನಗೆ ಜಗದಳು ಯಾರು ಸೋಡಿಯನಗೆ ಯಾರು ಸೋಡಿಯನಗೆ ಮಂತ್ರಿ ನಮ್ಮ ರಾಜ್ಯ ಭಾರತವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸುವ ಸೈನಾಧೀಶರೇ ಮಹಾಪ್ರಭು, ಮಂತ್ರಿ ದೇವಲೋಕದಲ್ಲಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರು. ಅದಲ್ಲದೆ ಸದಾ ಹರಿಯನ್ನು ಭಜಿಸುತ್ತಾ ಕಾಲವನ್ನು ಕಳೆಯುತ್ತಿರುವರು. ಅಧ್ಯಯನಪ್ಪಣೆ. ಬಹಳ ಸಂತೋಷ. ನಿನ್ನಂತಹ ಮಂತ್ರಿಯು ನನ್ನ ರಾಜಸ್ಥಾನದಲ್ಲಿರುವಾಗ ನನಗೂ ನನ್ನ ರಾಜ್ಯಕ್ಕೂ ಕುಂದು ಕೊರೆತೆಂದರೆ ನಿನ್ನ ಪೀಠವನ್ನು ಫಿಕ್ಸುವ ಅಪ್ಪಣೆ ಪ್ರಭು. ಸೈನಾಧೀಶರೇ ಹೇಳು ಶ್ರೀನಾಥ ಇವರಗ ಹೇಳು ಶ್ರೀನಾಥ ಹೇಳು ಶ್ರೀನಾಥ ಇವರಗ ಹೇಳು ಶ್ರೀನಾಥ ನಮ್ಮ ಜೈನದಲ್ಲಿ ಹೋಗಿರೋ ಬೇರೆ ನಮ್ಮ ಜೈನದಲ್ಲಿ ಹೋಗಿರೋ ಬೇರೆ ಸೈನದಲ್ಲಿ ಸೈನವನಾಗೆ ಜನ್ಮದಲ್ಲಿ
ನಮ್ಮ ಸೈನ್ಯವು ಮಹಾರಾಜರನ್ನು ಜಯಿಸಿ ಕಪ್ಪದ ಕಪ್ಪ ಕಾಣಿಕೆಯನ್ನು ತಂದು ನಿಮ್ಮ ಭಂಡಾರಕ್ಕೆ ಒಪ್ಪಿಸಿರುವರು. ಮತ್ತೇನಪ್ಪಣ? ಬಹಳ ಸಂತೋಷ. ನಿನ್ನಂತ ಸೇನಾಧಿಪತಿಯು ಎನ್ನ ಸೈನ್ಯದಲ್ಲಿರುವಾಗ ಎನ್ನ ಸೈನ್ಯಕ್ಕೂ ಕುಂದು ಕೊರತೆ ಎಂದರೇನು? ನಿನ್ನ ಪೀಠವನ್ನು ಮುಗಿಸು. ಸಚಿವ ಸೇನಾಧೀಶರೇ, ನಿನ್ನಂತ ಮಂತ್ರಿಯು ನಿನ್ನಂತ ಸೇನಾಧೀಶನು ಎನ್ನ ರಾಜ್ಯದಲ್ಲಿರುವಾಗ ಎನಗೂ ಈ ಎನ್ನ ರಾಜ್ಯಕ್ಕೂ ಕುಂದು ಕೊರತೆ ಎಂದರೆ ನಿಮ್ಮ ಪೀಠವನ್ನು ಮುಗಿಸಿ. ಯಾರಲ್ಲಿ ರಾಜ ನರ್ತಕಿ ನಿರ್ಮಾಣ ಮಾಡಿ ಇದುವೇ ಗಂಧರ್ವ ಗಾನ ಸುಧೆ ಇದುವೇ ಗಂಧರ್ವ ಬಾಳಿನ ಸಮಯ ಸಮಯ
ಮಂತ್ರಿ ಸೇನಾಧೀಶರೇ, ಮಂತ್ರಿ ಸೇನಾಧೀಶರೇ, ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಮಂತ್ರಿ ಸೇನಾಧೀಶರೇ, ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಲಯವೆಲ್ಲ ಕೂಡಿ ನಾದದಿ ಓದದಿ ಮೈಮನ ತಣಿಸುವ ಓದದಿ ಮೈಮನ ತಣಿಸುವ ನಾದದಿ 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 ಮೋದದಿ 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 ಮೈಮನ 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 ತಣಿಸುವ ತಣಿಸೋ 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 ನಾದದಿ 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 ಮೋದದಿ 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 ಮೈಮನ 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 ತಣಿಸೋ 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 ನಾದದಿ ಮೋದದಿ ಮೈಮನ ತಣಿಸುವ ಮಂತ್ರಿ ಸೇನಾಧೀಶರೇ, ನಾದದಿ ಮೋದದಿ ಮೈಮನ ತಣಿಸುವ ಶೃಂಗಾರ ರಸದಗಳ ಮಂದಿರ ಮಧುರ ಮಿಲನ ಶೃಂಗಾರ ರಸದಗಳ ಮಂದಿರ ಇಹವ ಮರೆತು ಬೆರೆತು ಇಹವ ಮರೆತು ಬೆರೆತು ವಿಲಾಸದಲ್ಲಿ ವಿನೋದದಲ್ಲಿ ವಿರಾಜಿಸೋ ವಿಲಾಸದಲ್ಲಿ ವಿನೋದದಲ್ಲಿ ವಿರಾಜಿಸೋ ಮಲಿನಾಡ ಸಮಯ ಸಮಯವಿದೆ ಇದುವೇ ಗಂಧರ್ವಗಾನಸುದೆ ಇದುವೇ
ಕೊಟ್ಟು ಕಳಿಸಿ. ಇದೇನು ಅಗ್ನಿಯು ಯಮರಾಜರು ಚಿಂತಾಕ್ರಾಂತನಾಗಿ ಕುಳಿತಿರುವರಲ್ಲ, ಕಾರಣವೇನು? ಇರಲಿ, ವಿಚಾರಿಸುವನು. ಅಗ್ನಿಯೇ, ಅಗ್ನಿಯೇ! ನೀನು ಏತಕ್ಕೋಸ್ಕರ ಚಿಂತಾಕ್ರಾಂತನಾಗಿ ಕುಳಿತಿರುವೆ? ಮಂತ್ರಿ ಸೇನಾಧೀಶರೇ! ಸ್ವರ್ಗಕ್ಕೆ ಹೋಗುತ್ತಿರುವರ ಹೊರತು ನರಕಕ್ಕೆ ಯಾರು ಹೋಗುತ್ತಿಲ್ಲ. ಆದ್ದರಿಂದ ಚಿಂತಿಸುತ್ತಿರುವೆನು ಮಹೇಂದ್ರ. ಹಾಗಾದರೆ ಆ ವಿಷಯವನ್ನು ನಾನು ತಿಳಿದುಕೊಳ್ಳುವುದು. ನಿನ್ನ ಪೀಠವನ್ನು ಮುಗಿಸು. ಯಮರಾಜರೇ! ಮಹೇಂದ್ರ! ಮಹೇಂದ್ರ, ನೀನು ಸಹ ಚಿಂತಾಕ್ರಾಂತನಾಗಿರಲು ಕಾರಣವೇನು? ಮಹೇಂದ್ರ, ಸುರಪತಿ ಕೇಳಬೇಡುವೆ. ಸುರಪತಿ ಕೇಳಬೇಡುವೆ.
ನರಕವಾಸದ ಬರುವರು ಕಾಣೆ ಇರುತ್ತದೆ ಏರಿಯ ಬದಿಸುತ್ತಾ ಅದೇ ಸುಖ ಸಂತೋಷ ಸುಜನರೋ ಯಮರಾಜರೇ, ಭಯಂಕರದ ಯಮಾಲಯದ ಪರಿಯ ನಾನು ಬೇಳೆ ಭಯಂಕರದ ಯಮಾಲಯದ ಪರಿಯ ನಾನು ಬೇಳೆ ಪರಿಯ ನಾನು ಬೇಳೆ ದುಷ್ಟರನ್ನು ಶಿಕ್ಷಿಸಿ ಕಷ್ಟಪಡಿಸುವೇನು ದುಷ್ಟರನ್ನು ಶಿಕ್ಷಿಸಿ ಕಷ್ಟಪಡಿಸುವೇನು ಭಯಂಕರದ ಯಮಾಲಯದ ಪರಿಯ ನಾನು ಬೇಳೆ ಪರಿಯ ನಾನು ಬೇಳೆ ಪರಿಯ ನಾನು ಅದ್ಯಾವ ರಾಜ ಉಗ್ರವೋ ಕಾಡೆ ನನ್ನ ಮನುಜರೆಲ್ಲರೂ ಶ್ರೀಹರಿಯನ್ನು ಭಜಿಸುತ್ತಾ ಸರಿ ನರಕ ಬರುವುದಿಲ್ಲ ನನ್ನ ನರಕ ಬರುವುದಿಲ್ಲದೆ ನನ್ನ ನರಕವು ಬರಿದಾಗಿ ಹೋಗಿದೆ ಮತ್ತೇನಪ್ಪ ಭಯಂಕರ ಬೇಷ್. ಯಮರಾಜರೇ, ಹಾಗಾದರೆ ಆ ವಿಷಯವನ್ನು ನಾನು ತಿಳಿದುಕೊಳ್ಳುವುದು ಪೀಠವನ್ನು ಮುಗಿಸಿ ಮಹಾರಾಜರಿಗೆ ಜಯವಾಗಲಿ. ಸೇವಕ ಸಮಾಚಾರವೇನು? ವಸಿಷ್ಠ ಮಹಾಮನಿಗಳು ಬರುತ್ತಿರುವರು. ಅವರನ್ನು ಬಹಳ ಗೌರವದಿಂದ ಈ ಆಸ್ಥಾನಕ್ಕೆ ಕರೆದುಕೊಂಡು ಬಂದೆ. ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ವಸಿಷ್ಠ ಮಹಾಮನಿಗಳಿಗೆ ಈ ದೇವೇಂದ್ರನ ಪ್ರಣಾಮಗಳು. ದೇವೇಂದ್ರ ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠವನ್ನು ಮನ್ನಿಸಿ. ಆಗಬಹುದು. ಮಹಾರಾಜರಿಗೆ ಜಯವಾಗಲಿ. ಸೇವಕ ಸಮಾಚಾರವೇನು? ಶನಿದೇವರು ಬರುತ್ತಿರುವರು. ಅವರನ್ನು ಬಹಳ ಭಕ್ತಿಯಿಂದ ಈ ಸಭೆಗೆ ಕರೆದುಕೊಂಡು ಬನ್ನಿ. ಶಂಭೋ ಮಹಾದೇವ ಸೂರ್ಯಪುತ್ರ ಶನಿದೇವರಿಗೆ ಈ ದೇವೇಂದ್ರನ ಪ್ರಣಾಮಗಳು. ಏನಾದರೆ ಮಂಗಳವಾಗಲಿ. ಶನಿದೇವ, ಈ ಪೀಠವನ್ನು ಸ್ವೀಕರಿಸಿ. ಆಗಬಹುದು. ಮಹಾರಾಜರಿಗೆ ಜಯವಾಗಲಿ. ಸೇವಕ ಸಮಾಚಾರವೇನು? ನಾರದ ಮಹಾತ್ಮರು ಬರುತ್ತಿರುವರು. ಅವರನ್ನು ಬಹಳ ಗೌರವದಿಂದ ಈ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ನಾರದ ಮಹಾಮುನಿಗಳಿಗೆ ಈ ದೇವೇಂದ್ರನ ಪ್ರಣಾಮಗಳು. ಪೂಜ್ಯರೇ, ತಮಗೆ ಉಚಿತವಾದ ಪೀಠವನ್ನು ಸ್ವೀಕರಿಸಬಹುದು. ಓಹೋ, ಶನಿದೇವರು ಇರಲಿ ಇರಲಿ. ಓಹೋ, ವಸಿಷ್ಠ ಮಹಾಮುನಿಗಳು
ಸಭೆಗೆ ತಿಳಿಸಬೇಕೆಂದು ನಾನು ಬೇಡಿಕೊಳ್ಳುವೆನು. ಸತ್ಯ ಸಂದೇಶ ಹತಳ ಸತಳ ಪಾತಾಳ ಮರೆತಿದ್ದರು ಮಹೇಂದ್ರ. ಭೂಲೋಕದಲ್ಲಿ ಕಳಿಂಗ ದೇಶಕ್ಕೆ ಒಡೆಯನಾದ ಗೋವಿಂದ ಶರ್ಮನೆಂಬ ರಾಜನಿಗೆ ಸತ್ಯವ್ರತನೆಂಬ ಮಗನಿರುವನು. ತಂದೆಯ ನಂತರ ಮಗನಿಗೆ ರಾಜತ್ವವನ್ನು ವಹಿಸಿಕೊಂಡು ಬಹಳ ಸತ್ಯದಿಂದ ರಾಜ್ಯವನ್ನು ಆಳುತ್ತಿರುವನು ಮಹೇಂದ್ರ. ಅಂತಹ ಸತ್ಯವಂತನನ್ನು ನಾನು ಎಲ್ಲೂ ನೋಡೇ ಇಲ್ಲ ಮಹೇಂದ್ರ. ಏನು ಭೂಲೋಕದಲ್ಲಿ ಜನಿಸಿರುವ ನರಮಾನವನು ಅಂತ ಸತ್ಯವಂತನೇ? ಹೌದು ಮಹೇಂದ್ರ. ಹಾಗಾದರೆ ಆ ವಿಷಯವನ್ನು ಹೌದು ಮಹೇಂದ್ರ, ಅಂತಹ ಸತ್ಯವಂತನನ್ನು ನಾನು ಎಲ್ಲಿಯೂ ನೋಡಲೇ ಇಲ್ಲ ಬಿಡು. ನಾರದರೆ ನೀವಾದರೂ ಕಲಾಪ್ರಿಯರು, ನಿಮ್ಮ ಮಾತುಗಳನ್ನು ನಂಬುವ ಬಗೆ ಹೇಗೆ? ಅದು ಸರಿ ಬಿಡು. ನನ್ನ ಮಾತಿನಲ್ಲಿ ತ್ರಿಮೂರ್ತಿಗಳೇ ನಂಬದಿರುವಾಗ ನೀನು ಹೇಗೆ ತಾನೇ ನಂಬಿ? ನನ್ನ ಮಾತಿನಲ್ಲಿ ನಂಬಿಕೆ ಬರಬೇಕಾದ್ರೆ ಅದು ನಿಮ್ಮ ಕುಲಗುರುಗಳಾದ ವಶಿಷ್ಠ ಮಹಾಮುನಿಗಳು ಇಲ್ಲೇ ಕುಳಿತಿರುವರು. ಅವರನ್ನೇ ಕೇಳಿ ತಿಳಿದುಕೊಳ್ಳಿ. ವಶಿಷ್ಠ ಮಹಾಮುನಿಗಳೇ, ನಾರದರು ಹೇಳುತ್ತಿರುವ ಮಾತುಗಳು ಸತ್ಯವೇ? ಅಕ್ಷರಶಃ ಸತ್ಯ. ಅವರಾರವರು ಸತ್ಯವ್ರತ ವಸಿಷ್ಠರೇ, ನಮಗೇನು ಬಿತ್ತನೆತ್ತಿಗೆ ಏನಿಲ್ಲ ತಾನೇ. ಭೂಲೋಕದಲ್ಲಿ ಜನಿಸಿದ ಆ ನರಮಾನವನು ಅಷ್ಟೊಂದು ಸತ್ಯವಂತನೇ? ಹೌದು ಶನಿದೇವ, ಅಂತ ಸತ್ಯವಂತನನ್ನು ನಾನು ಎಲ್ಲಿಯೂ ನೋಡೇ ಇಲ್ಲ. ವಸಿಷ್ಠರೇ, ಅಧಿಕಾರದಲ್ಲಿದ್ದಾಗ ಎಲ್ಲರೂ ಸತ್ಯವಂತರೇ, ನಿಷ್ಠವಂತರೇ. ಅಧಿಕಾರವನ್ನು ಕಳೆದುಕೊಂಡಾಗಲಲ್ಲವೇ ಅದರ ಸತ್ಯನಿಷ್ಠಗಳು ಪ್ರಕಟಗೊಳ್ಳಬಹುದು. ಶನಿದೇವ, ಈ ಏಳಿನಿಂದಲೂ ಅಲ್ಲ, ಆತನು ಸತ್ಯನಿಷ್ಠೆಗಳನ್ನು ತಪ್ಪನು. ನೀವು ಅವರ ಮನೆಯ ಮೃಷ್ಟಾನ್ನ ಭೋಜನ ಮಾಡಿದೆಂಬ ಮಮಕಾರದಿಂದಲೋ ಅಥವಾ ಆ ಸತ್ಯವ್ರತನು ನಿಮ್ಮ ಪ್ರಿಯ ಶಿಷ್ಯನೆಂತಲೋ ಈ ರೀತಿ ಮಾತನಾಡುತ್ತಿರುವಲ್ಲವೇ? ಈ ಎರಡರಿಂದಲೂ ಅಲ್ಲ ಶನಿದೇವ, ಆತನು ಕನಸಿನಲ್ಲಿ ಆಗಲಿ ಮನಸ್ಸಿನಲ್ಲಿ ಆಗಲಿ ಅವನ ಸತ್ಯನಿಷ್ಠೆಗಳನ್ನು ತಪ್ಪನು. ತಪ್ಪಿಸುತ್ತೇನೆ ಶನಿದೇವ, ನೀನು ತಪ್ಪಿಸಿದ್ದೆ. ಆದರೆ ನಾನು ಎಂಡವನ್ನು ಕುಡಿದು ಕಾವಿ ಕಮಂಡಗಳನ್ನು ತೊರೆದು ಜಪಗಳನ್ನು ಧರಿಸಿ ಸ್ಥಾನದ ಮೇಲೆ ಕುಳಿತು ಮತ್ತು ಆಗಿ ಹೋಗುತ್ತೇನೆ.
ಸತಿರಥನ ಸತ್ಯವನ್ನು ಭಂಗವಾಗದಂತೆ ನೋಡಿಕೊಳ್ಳಲು ನಾನು ಈಗಲೇ ಹೊರಡುವೆನು. ನಾರಾಯಣ ನಾರಾಯಣ. ಎಲೈ ಮಾನವರೇ, ಇದಕ್ಕೆಲ್ಲ ನೀನೇ ಕಾರಣ. ನಾನೇನು ಮಾಡಿದ್ದೇನಯ್ಯ? ಈಗ ನನ್ನ ಯಾಗದ ಗತಿ ಯಾಗದಾನೆ ಮತ್ತೊಮ್ಮೆ ಮಾಡಿದ ಪ್ರಿಯ. ಅದೂ ಸರಿ ನಾರದ